ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯೋದು ಮಲ್ಲಪ್ಪ ಜೋತಾವರು. ಆತ್ಮೀಯರೇ, ಈಗಾಗಲೇ ಆಸ್ಟ್ರೇಲಿಯಾದ 4ನೇ ಟೆಸ್ಟ್ ನೋಡಿದಿರಿ. ಬಾಕ್ಸಿಂಗ್ ಡೇ ಮೆಲ್ಬರ್ನ್ ಭಾರತಕ್ಕೆ ದೊಡ್ಡ ಹೊಡೆತ, ದೊಡ್ಡ ಸೋಲಾಗಿದೆ. ಯಾಕಪ್ಪ ಅಂತಂದರೆ ನಮ್ಮ ಬ್ಯಾಟ್ಸ್ಮನ್ಗಳು ಫೇಲ್ಯೂರ್ ಅಂತೇಳಿ ಸಹಜವಾಗಿ ಯಾರಾದರೂ ಹೇಳ್ತಾರೆ. ಕ್ರಿಕೆಟ್ ನೋಡಿದವರು ಯಾಕೋ ಏನು ಇತ್ತೀಚಿನ ದಿನದಲ್ಲೇ ಒಂದಿಷ್ಟು ನಮ್ಮ ರೋಹಿತ್ ಶರ್ಮಾ ಜೊತೆ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರ ಮಟ್ಟದ ಆಟವನ್ನು ಆಡ್ತಾ ಇಲ್ಲ ಅಂಥೇಳಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಟೆಸ್ಟ್ಗಳಲ್ಲೇ ಇವ್ರ ಪರ್ಫಾರ್ಮೆನ್ಸ್ ಕಳಪೆ ಆಗ್ತಾಯಿದೆ ಅಂತ. ಮಧ್ಯದಾಗೆ ಟೆಸ್ಟ್ಗಳಿಗೆ ಜೀವಂತಿಕೆ ಬಂದಿದ್ದಂತೆ ಸತ್ಯ. ಯಾಕೆಂದ್ರೆ 2020 ಮತ್ತು ಒನ್ ಡೇ ಕ್ರಿಕೆಟ್ಗಳಿಂದಾಗಿ ಕ್ರಿಕೆಟ್ನಲ್ಲಿ ಹೊಸ ಜೀವ ಬಂತು ಮತ್ತು ವಿಶೇಷ ರಿಸಲ್ಟ್ ಆಗಲಿಕ್ಕಿದ್ದು. ಮೊದಲೇನಿತ್ತು 5 ವರ್ಷ ದಿನವೂ ಆಡಿ ಡ್ರಾ ಮಾಡ್ಕೊಂಡು ಹೋಗ್ತಾಯಿದ್ದು, ಎಲ್ಲೋ ಒಂದು ಗೆಲುವಾಗ್ತದೆ. ಆದರೆ ಇವತ್ತು ಹಾಗಿಲ್ಲ. ವಿಶೇಷವಾಗಿ ಒಂದು 5 ಟೆಸ್ಟ್ ಇದ್ದು ಅಂದರೆ ಅದರ ಒಂದು 2-3 ನಿಶ್ಚಿತವಾಗಿ ಒಂದು ಡಿಸಿಷನ್ ಬರ್ತದೆ, ರಿಸಲ್ಟ್ ಬರ್ತದೆ. ಆ ನೆಲೆಯಲ್ಲಿ ಡೆವಲಪ್ಮೆಂಟ್ ಸಾಕಷ್ಟು ಆಗ್ಯದ ಕ್ರಿಕೆಟ್ನಲ್ಲೇ, ಅದು ಟೆಸ್ಟ್ನಲ್ಲೇ. ಯಾಕಂದ್ರೆ ನಿರಂತರವಾಗಿ ತಿಳಿಸ್ಕೊಡ್ಬೇಕಲ್ಲ ನಮಗೆ. ಇತ್ತೀಚಿನ ದಿನದಲ್ಲಂತೂ ಆ ಲಾಂಗ್ ಬ್ಯಾಟಿಂಗ, ಲಾಂಗ್ ಬೌಲಿಂಗ ಶಕ್ತಿ ಕಡಿಮೆ ಆಗ್ತದೆ ಅನ್ನೋಕ್ಕಿಂತಲೂ ಆಸಕ್ತಿ ಕಡಿಮೆ ಆಗ್ತಾಯಿದೆ ನೋಡುಗರಲ್ಲ. ಯಾಕಂದ್ರೆ ನಮಗೆ ಇವತ್ತು ಏನಿದ್ರು ಕ್ವಿಕ್ ಆಗಬೇಕಲ್ಲನು, ಕ್ವಿಕ್ ಇಂಥ ಪ್ರಸಂಗದಲ್ಲಿ ಇವತ್ತು ಹೌದು ಒಳ್ಳೆ ಡಿಸಿಷನ್ ಬರಲಿಕ್ಕತ್ತಿದ್ದಾವ, ಭಾಳ ಸಂತೋಷ ಪಡೋಣ. ಆದರೆ ಅದಕ್ಕೆ ತಕ್ಕಂಗೆ ಬ್ಯಾಟಿಂಗದಲ್ಲಿ ಇನ್ನೂ ಬಾಲಿಂಗದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕ್ವಿಕ್ಕಾಗಿ ಹೊಡಿತದ, ಬಡಿ ಕಡಿ. ಇದು ಇವತ್ತಿನ ಬ್ಯಾಟಿಂಗ್ ಶೈಲಿ. ಮೊದಲಿನ ಹಾಗೆ ಟೆಕ್ನಿಕ್ಕಾಗಿ ಒಂದು ಬಾಲನ್ನು ಪರಾಮರ್ಶಿಸಿ ಹೊರಗೆ ಹೋಗೋ ಬಾಲನ್ನು ಬಿಟ್ಟು ಸಂಯಮದಿಂದ ಆಡಿ ದಿನವೆಲ್ಲ ಆಡೋದ್ರಿ ಆಡಿ ಅದು ದಿನವೆಲ್ಲ ಇವರು ಸ್ಟೇಡಿಯಮ್ದಲ್ಲಿ ನಮ್ಮದೆಲ್ಲ ಪ್ರೇಕ್ಷಕರು ಕೂತು ನೋಡೋದು. ಒಂದು ರೀತಿ ಒಳ್ಳೆಯ ಕ್ರಿಕೆಟ್ ಇತ್ತು. ಕ್ರಿಕೆಟ್ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾಯಿತ್ತು, ಕ್ಷಣದ ಡೆವಲಪ್ಮೆಂಟ್ ಇತ್ತಲ್ಲೇ. ಆದರೆ ಇಲ್ಲಿ ಹಂಗಿಲ್ಲ. ಒನ್ ಡೇ ಮತ್ತು 2020 ಬಂದಾಗಿಂದ ಫೀಲ್ಡಿಂಗ್ ಭಾಳ ಇಂಪ್ರೂವ್ ಆಗ್ಯದ. ಮೊದಲ ದೊಡ್ಡ ಆಲ್ಸಿಗಳು ನಮ್ಮ ಫೀಲ್ಡರ್ಗಳು ಬಾಲ್ ಕೊಡ್ತಾ ಬಂದ್ರೆ ಆಗ ಬಂದ ಮೇಲೆ ಸ್ವಲ್ಪ ಹಿಡಿಯಾಗಿ ಕೊಡೋದು, ಇಲ್ಲಾಂದ್ರೆ ಇಲ್ಲ. ಹಿಂಗಿತ್ತು ಪರಿಸ್ಥಿತಿ. ಬದಿಗೇನು ಹೋದ್ರೆ ಹಿಂಗೆ ನೋಡೋದು, ಅದು ಹೋಗ್ತದೆ ಬಾಲ್ ಅಂತೇಳಿ ಈ ಪರಿಸ್ಥಿತಿ ಇತ್ತು. ಇವತ್ತು ಅದೆಲ್ಲ ಇಂಪ್ರೂವ್ ಆಗ್ಯದ. ಆದ್ರೆ ಡಿಸಿಷನ್ ಕ್ವಿಕ್ ಬರಕತ್ತದ. ಆದರೆ ಭಾರತೀಯ ಬ್ಯಾಟಿಂಗ್ ಒಳ್ಳೆ ಇಂಪ್ರೂವ್ಮೆಂಟ್ ಅದು ಇಲ್ಲ ಅಂತಲ್ಲ, ಅದು ಇತ್ತೀಚಿನ ದಿನದಾಗ ಯಾಕೋ ಏನೋ ಸೋಲುಗಳು, ಇದು ಏನಪ್ಪ ಅಂತ ಸೀರೀಸ್ ಸೋಲುಗಳು ಇವೆಲ್ಲ ಆಗ್ತಾಯಿದ್ದಾವೆ. ಹೀಗಾಗಿ ಸ್ವಲ್ಪ ನಮ್ಮ ಬ್ಯಾಟ್ಸ್ಮನ್ಗಳ ಮೇಲೆ ಪ್ರೆಷರ್ ಹೆಚ್ಚಾಗ್ತಾಯಿದೆ ಅಂತ. ಬೌಲಿಂಗ್ ಅಡ್ಡಿ ಇಲ್ಲ, ಬಾಲಿಂಗ್ ಇಂಪ್ರೂವ್ಮೆಂಟ್ ಸಾಕಷ್ಟಾಗಿದೆ ಹಿಂದಿನಗಿಂತಲೂ. ಬೌನ್ಸರ್ಗಳಾಗಿರ್ಬೋದು, ಎದೆ ಮಟ್ಟದ ಬಾಲ್ಗಳಾಗಿರ್ಬೋದು, ಲೆಗ್ ಸ್ಟಿಕ್ ಮೇಲೆ ಇಡುವಂಥ ಬಾಲ್ಗಳಾಗಿರ್ಬೋದು, ಆಫ್ ಸ್ಟಿಕ್ ಮೇಲೆ ಇಡುವಂಥ ಬಾಲ್ಗಳಾಗಿರ್ಬೋದು. ಮುಂದೆ ಅದೇ ಕಾಲಕ್ಕೆ ನಿಮಗೆ ಗೊತ್ತಿದ್ದಂಥ ವಿಷಯ ಏನಪ್ಪ ಅಂತಂದ್ರೆ ಯಾರ್ಕರ್ ಲೆಂಗ್ತದ ಬಾಲಿಂಗ್ ಆಗಿರ್ಬೋದು, ಇವೆಲ್ಲವೂ ಸಾಕಷ್ಟು ಇಂಪ್ರೂವ್ ಆಗಿದ್ದಾವೆ. ಮತ್ತು ಸ್ಪಿನ್ನರ್ಗಳಲ್ಲೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾವೆ. ಹಾಗೆ ಬ್ಯಾಟಿಂಗಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಅನ್ನೋದು ಮನಸ್ಸದು. ಆದರೆ ಇವತ್ತು ಸಂಯಮ ಕಡಿಮೆ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಿಗೆ, ನೋಡುಗರಲ್ಲೂ ಸಹಿತ ಆಡುಗರಲ್ಲೂ ಸಹಿತ. ಅಂಥದ್ರಲ್ಲೇ ಮತ್ತು ನಿಧಾನಕ್ಕೆ ನಮ್ಮ ಕೊಹ್ಲಿ ಅವ್ರಿಗೆ ಮತ್ತು ನಮ್ಮ ರೋಹಿತ್ ಶರ್ಮಾ ಅವರಿಗೆ ವಯಸ್ಸು ಯಾರಪ್ಪನ ಮನೆ ಇದಿರೋದು ಯಾರು ಹೇಳಿ ತಿಳಿಯೋದಿಲ್ಲ. ವಯಸ್ಸು ಬಂದಂಗೆ ಅದೇನು ಆಗೋದು ಬರೋದು ಹೋಗೋದು ಅಷ್ಟಂತ ಸತ್ಯ, ಅದೇನು ಸುಳ್ಳಲ್ಲ. ಹೀಗಾಗಿ ಇವತ್ತು ಬಾಕ್ಸಿಂಗ್ ಡೇದಲ್ಲಿ ಸೋತಿದ್ದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ಈ ನಮ್ಮ ಕೊಹ್ಲಿ ಮತ್ತು ರೋಹಿತರು ಅಂಥೇಳಿ ಎಲ್ಲರೂ ಟೀಕಾ ಮಾಡ್ತಾಯಿದ್ದಾರೆ. ಹೌದು, ಜಗತ್ತು ಹಂಗದ. ಗೆದ್ದಾಗ ಹೊಗಳ್ತಾರೆ, ತೆಲ್ಮೆಟ್ಕೊಂಡು ಅಡ್ಡಾಡ್ತಾರೆ, ದೇವರ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಸೋತ ತಕ್ಷಣ ತೆಲಿದ ಕೆಳಗೆ ಹೋಗೋದು ಹಪ್ಪತ್ತೆ. ಅದರಲ್ಲೂ ನಮ್ಮ ಏಷ್ಯಾ ಖಂಡ, ಅದ್ರ ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ಇದು ಸಾಮಾನ್ಯ. ಅದರಲ್ಲೂ ಪಾಕಿಸ್ತಾನ ವಿರುದ್ಧ ಇಂಡಿಯಾ ಸೋಲೋದಾಗಲಿ, ಇಂಡಿಯಾದ ಪಾಕಿಸ್ತಾನ ಸೋಲೋದಾಗಲಿ ಎರಡೂ ದೇಶಗಳಲ್ಲಿ ಸಹಿಸಲು ಸಾಧ್ಯವಾದಂಥ ನೋವುಗಳು ಕ್ರಿಕೆಟ್ ಪ್ರಿಯರಿಗೆ. ಯಾಕಂದ್ರೆ ಇದೆಲ್ಲ ಇಡೀ ದೇಶದ ಆಟ ಅಂತ ಅಲ್ಲ. ಎಷ್ಟೋ ಬಡವರು ಕ್ರಿಕೆಟ್ ಅಂದರೆ ಏನೂ ಗೊತ್ತಿಲ್ಲ. ಆದರೂ ನಾವು ಮಧ್ಯಮ ವರ್ಗದವ್ರು ಇದನ್ನು, ಅದರಲ್ಲೂ ಸ್ವಲ್ಪ ಸ್ಕೂಲ್ ಕಾಲೇಜಲ್ಲಿ ಕಲ್ತಂಥವ್ರು ನಾವು ಈ ಆಟವನ್ನು ಭಾಳ ಪ್ರೀತಿ ಮಾಡ್ತೀವಿ. ಆದರೆ ಇನ್ನೂ ಆದರೂ ಹಳ್ಳಿಗಳಲ್ಲಿ ಕ್ರಿಕೆಟ್ ಅಂದರೆ ಏನಪ್ಪ ಅದೇನೋ ಓಡಾಡ್ತಿರ್ತಾರೆ, ಬಿಟ್ಟರೆ ನಿಂತಿರ್ತಾರೆ. ಇದೊಂದು ನಮ್ಮ ರಾಷ್ಟ್ರೀಯ ಗೇಮನ್ನಾಗಿ ಮಾಡ್ಕೊಂಡು ನಾವು ಇವತ್ತು. ಇದರಲ್ಲೇ ಈ ಟೆಸ್ಟ್ ಆಡೋದ್ರಲ್ಲಿ ಪಾರಂಗಿದ್ರೆ ಯಾರಪ್ಪ ಅಂದರೆ ನಮ್ಮ ಗವಾಸ್ಕರ್ ಅವರು, ಸುನೀಲ್ ಗವಾಸ್ಕರ್. ಭಾಳ ದಿಟ್ಟ ಮನುಷ್ಯ. ಒಂದು ಟೆಸ್ಟ್ ಪಾಕಿಸ್ತಾನದಾಗ ಆದರೆ ಆರಂಭಕ್ಕೆ ಬಂದವರು ಅಂತ್ಯತನ ಔಟ್ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಂಗೆ ನೆನಪದ ಇವತ್ತಿಗೂ ಪಾಕಿಸ್ತಾನದಲ್ಲಿ ಆಡಿದ್ದ ಪಾಕಿಸ್ತಾನ ಬೀಟ್ ಇಂಡಿಯಾ ನಾಟ್ ಗವಾಸ್ಕರ್. ಅದು ಸ್ಪಿನ್ ಪಿಚ್ ಮೇಲೆ ರೀ.
ಹಡಿಗಳ ಇದ್ದಾಗ ಇಕ್ಕಿದ್ದು ಅಂಥ ಸೆಂಚುರಿ ಹೊಡೆದು ಲಾಸ್ಟ್ ಹೊಡೆದ್ರು ಅದು ಉಳಿದು ವಿಕೆಟ್ ಉಳಿಲಿಲ್ಲ. ಅಷ್ಟು ಸಂಯಮ, ಅಷ್ಟೊಂದು ಆಟ. ಅದು ಒನ್ ಡೇದಲ್ಲೇ ಫಸ್ಟ್ ಒನ್ ಡೇ ಕಾಣ್ತದೆ ಅದರಲ್ಲ. ಅಲ್ಲೇ 60 ಓವರ್ ಆಡಿ ಎಷ್ಟು ಅಂತ ಇದ್ರಿ? 62 ಅಂತ ಇದ್ರು, ಓವರಿಗೆ 1 ರನ್. ಇಲ್ಲೇ ಒನ್ ಡೇದಲ್ಲೇ ಅದು 2020 ಗವಾಸ್ಕರ್ ಬೇಡಪ್ಪ. ಟೆಸ್ಟ್ನಲ್ಲೇ ಅದ್ಭುತ ಸಂಯಮ, ನಿಂತಾಡುವಂಥದ್ದು. ಅದರಲ್ಲೂ ಜೋಲ್ ಕಾರ್ನರ್ ಮುಂದೆ, ಆಮೇಲೆ ಇದು ಹೋಲ್ಡಿಂಗ, ಮಾರ್ಷಲ್ಲ, ಇಂಥ ಬಾಲರ್ ವೆಸ್ಟ್ ಇಂಡೀಸ್ ಅವರು ಒಬ್ರಿಗಿದ್ದೊಬ್ರು ದೈತ್ಯ ಬಾಲರ್ಗಳು ಅವ್ರು ಎದುರು ವಿದೌಟ್ ಹೆಲ್ಮೆಟ್ ಆಡ್ತಾಯಿದ್ರು ಗವಾಸ್ಕರ್ ಅವರು, ವಿದೌಟ್ ಹೆಲ್ಮೆಟ್. ಇವತ್ತು ನೆನಪದಾವ ಅದನ್ನು. ಬಾಲ್ಗಳು ಯಾವ ರೀತಿ ಬರ್ತಾವಪ್ಪ ಅಂದ್ರೆ ಭೂಮಿ 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 ಮಾರ್ಷಲ್ ಅಂತ ಗುವಿಯಿಂದ ಬಂದಂಥ ಹುಲಿಗಿದ್ದು ಬರ್ತಿದ್ರು ಅವರು. ಅಂತ ಅಂಥ ಒಂದು ಏನಪ್ಪ ಆಟಗಾರರ ಮುಂದೆ ಗವಾಸ್ಕರ್ ಅವರು ಟೆಸ್ಟ್ನೆಲ್ಲ, ಅದು ವೆಸ್ಟ್ ಇಂಡೀಸನ್ನು ವೆಸ್ಟ್ ಇಂಡೀಸಲ್ಲಿ ಸೋಲಿಸೋ ಕಾರಣಕ್ಕಂತ ಗವಾಸ್ಕರ್ ಅವರು 5 ದಿನ ಟೆಸ್ಟ್ನೊಳಗೆ ಸಂಯಮ, ಟೆಕ್ನಿಕ್ ಎಲ್ಲ ಬೇಕಾಗ್ತದೆ. ಅಲ್ಲಿ ಪ್ರತಿಯೊಂದು ಬಾಲನ್ನು ಅಭ್ಯಾಸ ಮಾಡಿ ಆಡ್ಬೇಕಾಗ್ತದೆ. ಆ ಸಂಯಮತೆ ಇವತ್ತು ನಮ್ಮ ಕೊಹ್ಲಿಯವರಲ್ಲೂ ಇಲ್ಲ, ಮತ್ತು ಅದೇ ಕಾಲಕ್ಕೆ ರೋಹಿತ್ ಶರ್ಮಾ ಅವರಲ್ಲೂ ಇಲ್ಲ. ಅದರಲ್ಲೂ ಕೊಹ್ಲಿ ಅವರಂತೂ ಒಟ್ಟೇ ಇಲ್ಲ. ಸಂಯಮ ಇಲ್ಲದ ಮನುಷ್ಯ. ಎತ್ತಾದರೂ ಬ್ಯಾಟ್ ಬೀಸೋದು, ಎತ್ತಾದರೂ ಏನು ಮಾಡೋದು, ಒಟ್ಟು ಹೊಡಿದು, ಆದಷ್ಟು ಹೊಡಿಯೋದು. ಒಳ್ಳೆ ಬ್ಯಾಟ್ಸ್ಮನ್, ಅದ್ರ ಬಗ್ಗೆ ಎರಡಿಲ್ಲ. ಇಂಥವು ಎರಡೂ ಕಲೆಯನ್ನು ಅಳವಡಿಸ್ಕೊಂಡಂಥವ್ರು ನಾವು ಇಲ್ಲಿ ನೋಡಿದ್ದು ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಟೆಸ್ಟ್ನಲ್ಲೂ ಒನ್ ಡೇದಲ್ಲೂ ಯಶಸ್ವಿಯಾದರು. 2020 ಅವ್ರು ಬರೋದ್ರ ಸಣ್ಣಗೆ ಅವರು ಮುಗಿಲಿಗೆ ಬಂದಿತ್ತು, ಆ ಸಂದರ್ಭದಲ್ಲಿ ಅಲ್ಲೂ ಆಡಿದರು. ಹೀಗೆ ಇಂಥ ಒಂದು ಅದ್ಭುತವಾದಂತಹ ಈ ಒಂದು ಕ್ರೀಡೆ, ಅದರ ಟೆಸ್ಟ್ ಕ್ರೀಡೆ ಇವತ್ತು ನಮ್ಮ ಯುವಕರಿಗೆ ಇದೇನಾಗಲಿಕ್ಕತ್ತದಪ್ಪ ಅಂದ್ರೆ ಇದೇನು 5 ದಿವಸ ಆಡೋದು ಅನ್ನೋಂಥದ್ದು ಆಗೋ ಜೊತೆಗೆ ನಮ್ಮ ಇಬ್ಬರು ಬ್ಯಾಟ್ಸ್ಮನ್ಗಳು, ಇಬ್ಬರು ಆಕ್ರಮಣಕಾರಿಗಳು, ಇಬ್ಬರು ನಿಂತ ಆಡುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಅದರಲ್ಲಿ ಯಶಸ್ವಿ ಆಗೋದು ಭಾಳ ಕಷ್ಟ ಆಗಲಿಕ್ಕತ್ತದ. ಹೀಗಾಗಿ ಟೆಸ್ಟ್ನಿಂದ ಅವರು ನಿವೃತ್ತಿ ಆಗ್ತಾರೇನೋ ಅನ್ನುವಂಥ ಒಂದು ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಮೋಸ್ಟ್ಲಿ ನಿವೃತ್ತಿ ಆಗದೇ ಇದ್ರೆ ಅವರನ್ನು ತೆಗೆದು ಹಾಕ್ಬೋದು. ಯಾಕಪ್ಪ ಅಂತ ನಿಮ್ಗೆ ಗೊತ್ತದ, ನಮ್ಮದು ಏನಪ್ಪ ಅಂತಂದ್ರೆ ಇಂಡಿಯಾದ ICC ನಮ್ಮ ಇದು ಒಂದು ಕ್ರಿಕೆಟ್ ಬೋರ್ಡ್ ಏನದ ಅದಿದ್ದು ಅವರನ್ನು ಕಿತ್ತಾಗೋ ಸಾಧ್ಯತೆಗಳು ಇದ್ದಾವೆ. ಅಂದಾಗ ಈ ಎಲ್ಲ ಸಾಧ್ಯತೆಗಳಾಗ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಎಷ್ಟು ವರ್ಷ ಆಡಿದ್ರು ಯಾಕೆ? ಒಬ್ಬರಿಗೆ 38 ವರ್ಷ ನಮ್ಮ ರೋಹಿತ್ ಶರ್ಮಾ ಅವರಿಗೆ, ಇನ್ನೊಬ್ಬರಿಗೆ 36 ವರ್ಷ ನಿರಂತರ ಆಡ್ತಾ ಬಂದಿದ್ದಾರೆ. ಮತ್ತು ಜೊತೆಗೆ ಇವತ್ತಿನ ಫಾಸ್ಟೆಸ್ಟ್ ಬೌಲರು, ಫಾಸ್ಟೆಸ್ಟ್ ರನ್ನರು, ಫಾಸ್ಟೆಸ್ಟ್ ಏನಪ್ಪ ನಮ್ಮ ಏನೋ ಈ ಒಂದು ವಿಕೆಟ್ಗೆ ಎಲ್ಲರೂ ಫಾಸ್ಟ್ ಹೇಗೆ ಅಂಥ ಫಾಸ್ಟಿಗೆ ಇವತ್ತು ಅವರ ಶರೀರ ವಯಸ್ಸು ಒಗ್ತಾ ಇಲ್ಲ. ಮತ್ತು ಯಾಕಂದರೆ ಈ ಸಹಜವಾಗಿ ಎಫೆಕ್ಟ್ ಆಗೇ ಆಗ್ತದೆ 20 ಮತ್ತು 20+ ಒನ್ ಇದ್ರ ಮೇಲೆ ಟೆಸ್ಟ್ ಮೇಲೆ. ಹೀಗಾಗಿ ಅತಿ ಕ್ರಿಯಾಶೀಲತೆ ಇವತ್ತು ಕಡಿಮೆ ಆಗಿದ್ದರಿಂದಾಗೆ ನಿರಂತರ ಸೋಲಿನಿಂದಾಗೆ ಇವರು ಹೋಗ್ಬೋದಾ ಮನೆಗೆ ಅಂತೇಳಿ. ಅದೇ ಕಾಲಕ್ಕೆ ಶುಭ್ಮನ್ ಗಿಲ್ ಅನ್ನುವಂಥ ಒಬ್ಬರು ಒಳ್ಳೆ ಬ್ಯಾಟ್ಸ್ಮನ್ನು ಟೆಸ್ಟ್ದೊಳಗೆ ಅವರು ಇವ್ರ ಸಲುವಾಗಿ, ರೋಹಿತ್ ಅವ್ರ ಸಲುವಾಗಿ ಆಗಲಿ ಅಥವಾ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಸಲುವಾಗಿ ಆಗಲಿ ಡ್ರೆಸ್ಸಿಂಗ್ ರೂಮ್ನಾಗ ಕೊಂಡುವಂಥ ಪ್ರಸಂಗ ಬರ್ತದೆ, ಬೆಂಚ್ ಮೇಲೆ ಕೊಂಡುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ಇನ್ನು ಆಯಿತು, ಮತ್ತು ಆಡಿದ್ರು, ಎಲ್ಲನೂ ಆಡಿದರು. ಮತ್ತು ಜನ ನೋಡಿ ಖುಷಿನೂ ಪಟ್ಟರು, ಸಂತೋಷ ಕೊಟ್ಟರು. ಇವರು ಸಂತೋಷ ತೊಗೊಂಡ್ರು. ಇವತ್ತು ಯಾವ ಹಂತದಲ್ಲಿದ್ದೀವಪ್ಪ ಅಂತಂದ್ರೆ ನಾವು ಇವರ ಆಟಿನ ಸಾಕೇನು ಅಂತ ಪ್ರತಿಯೊಬ್ಬರು ಬಯಸುವಂಥ ಮಟ್ಟಕ್ಕೆ ಬರೋಗಿದ್ದು ಪೂರ್ವದಲ್ಲೇ ಇವರಿಬ್ಬರು ರಿಟೈರ್ ಅಥವಾ ಒಂದು ನಿವೃತ್ತಿ ತೊಗೊಂಡು ಒಂದು ಬಾಯ್ ಹೇಳಿದ್ರೆ ಹೊಸ ಹುಡುಗಿ ಬಂತು ಅವಕಾಶ ಇದ್ದಾವೆ ನೋಡೋದು, ಹಿಂಗೆ ಹುಡುಕ್ತಾ ಹೋಗುವಂಥದ್ದು. ಆದರೂ ಅವರು ಸಲ್ಲಿಸಿದ ಸೇವೆ ಕ್ರಿಕೆಟಿಗೆ ಭಾಳ ದೊಡ್ಡದು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರ ವಯಸ್ಸು ಇವತ್ತು ಪಾಪ ಅವ್ರಿಗೆ ಕೈ ಕೊಡ್ತಾಯಿದ್ರು ಅನ್ನೋದು ಆಟ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದರೆ ಇವತ್ತಿನ ಫೋರ್ಸ್ಫುಲ್ ಇದ್ದ ಬಾಲಿಂಗನ್ನು ಎದುರಿಸುವಲ್ಲೇ ಇವರು ಸೋಲ್ತಾ ಇದ್ದಾರೇನೋ ಅಂತ. ಯಾವ ರೀತಿ ಆಡಬೇಕು, ಮುಂದೋಗಿ ಆಡಬೇಕು, ಹಿಂದೋಗಿ ಆಡಬೇಕು, ಸ್ಟೆಪ್ ಮುಂದಿಟ್ಟು ಹೊಡಿಬೇಕು, ಎಲ್ಲರೂ ಕಷ್ಟ ಆಗ್ಲಿಕ್ಕೆ ಜಡ್ಜ್ ಮಾಡೋಲ್ಲ. ಎಲ್ಲರೂ ಮಿಸ್ಟೇಕ್ಸ್ ಆಗ್ತಾಯಿದ್ದಾವೆ. ಅವ್ರ ಮಿಸ್ಟೇಕ್ಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನೋ ಅನ್ನಿಸ್ತಾ ಇದೆ. ಹೀಗಾಗಿ ಇದು ಅವರಿಬ್ಬರಿಗೂ ಒಂದು ಸಂಧ್ಯಾ ಕಾಲ ಅನ್ಬೋದು, ಬೇಡ ನಿರ್ಣಾಯಕ ಕಾಲ ಅನ್ಬೋದು. ಯಾವ ಕಾಲ ಅಂತ ಅಲ್ರಿ, ಕಾಲ ಮಾತ್ರ ಅವ್ರ ಕ್ರಿಕೆಟಿಗೆ ಬಂದದ, ಇಷ್ಟು ಮಾತ್ರ ಸತ್ಯ. ಇದ್ರ ಬಗ್ಗೆ ಮತ್ತು ಇನ್ನೊಂದು ಇಲ್ಲಿ ಮರ್ಯಾದೆ ದಾಖಲಿಸಬೇಕಾಗ್ಯದ. ಮೋಸ್ಟ್ಲಿ ಇನ್ನೊಂದು ಟೆಸ್ಟನ್ನು ಸೋತ್ರ ಇಂಡಿಯಾ ನಿಶ್ಚಿತವಾಗಿಯೂ ಚಾಂಪಿಯನ್ಶಿಪ್ಪದ ಕಾಂಪಿಟೇಷನಿಂದ ಹೊರಗೆ ಬರೋ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಸೋಲ್ಬಾರ್ದಾಯಿತು, ಗೆಲ್ಲಬೇಕಾಯ್ತು ನಾವು ಅಂತೀವಿ, ಕರೆಕ್ಟ್ ಡ್ರಾ ಮಾಡ್ಕೋಬೇಕಾಯ್ತು ಅಂತೀವಿ. ಅದನ್ನು ಕಾಲು ಯಾರು ಮಟ್ಟಿದ್ರಿ, ಯಾರು ಮಾತು ಕೇಳ್ತದ. ಕ್ರಿಕೆಟ್ನಲ್ಲಂತೂ ನಾವು ಹೀಗಂತ ಹೇಳಕ್ಕೆ ಸಾಧ್ಯ ಇಲ್ಲ. ಕ್ರಿಕೆಟ್ ಇಸ್ ಎಂಥ ಗೇಮ್ ಅಂತೀವಪ್ಪ, ಅದಕ್ಕೆ ಅನ್ಸರ್ಟನ್ ಗೇಮ್. ಏನಾಗ್ತದೆ ಗೊತ್ತಿಲ್ಲ, ಮುಂದೆ ಏನಾಗಬಹುದು ಅನ್ನೋದು ಗೊತ್ತಾಗೋದಿಲ್ಲ. ಅನಿಶ್ಚಿತದ ಆಟ. ಇಂಥ ಆಟದಲ್ಲ
ಯಾರು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ ಅದನ್ನು ಅವ್ರ ಜೊತೆ ದುಡಿತಾರೆ. ಇವ್ರನ್ನ ದುಡಿದವ್ರು ಅದರ ಮತ್ತು ಅನುಭವ ಸಾಕಷ್ಟು ಅದ. ಅದರ ಅನುಭವ ಜೊತೆಗೆ ವಯಸ್ಸು ಅವ್ರ ಕೈ ಕೊಡಾತಿದ್ದ ಅನ್ನಿಸ್ತಾ ಇದೆ ಅಂತ ಹೇಳ್ದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವರಿಬ್ಬರು ತಾವು ಖುಷಿಯಿಂದ ನಿವೃತ್ತರದ ಭಾಳ ಉತ್ತಮ. ಅವ್ರಿಗೂ ಮಾನಸಿಕ ನೆಮ್ಮದಿ ಉಳಿತದೆ. ಇಲ್ಲಾಂದ್ರೆ ಟೀಕಾಕಾರ ಇದ್ದಂಗೆ ಆಗಬಾರ್ದು. ಗವಾಸ್ಕರ್ಗೂ ಟೀಕಾ ಮಾಡಿದರು, ನಿಮಗೆ ಗೊತ್ತದ. ಗವಾಸ್ಕರ್ ಅವರು ಇವ್ರ ಟೀಕೆಗಾಗಿಯೇ ಲಘು ರಿಟೈರ್ ಆಗಿ ಹೋದರು. ಅದೇ ರೀತಿ ಸಚಿನ್ ಅವರಿಗೂ ಮಾಡಿದರು. ಸಚಿನ್ ಅವ್ರ ಸಲುವಾಗಿ ವೆಸ್ಟ್ ಇಂಡೀಸ್ ವಿರುದ್ಧ ಇದು ಮಾಡಿದ್ದು ನೀವು ನೋಡಿದಿರಿ. ಹೀಗಾಗಿ ಎಲ್ಲ ಮಾಡೋದು ಇನ್ನು ವಯಸ್ಸು ಮುಗಿದ ತಕ್ಷಣ ಸಹಜವಾಗಿ ಎಲ್ಲರೂ ನಿಧಾನಕ್ಕೆ ವೈರಿಗಳಾಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಕೊಹ್ಲಿ ಅವರ ಮತ್ತು ನಮ್ಮ ರೋಹಿತ್ ಅವರ ಆಟಕ್ಕೆ ಎಲ್ಲರೂ ಧನ್ಯವಾದ ಹೇಳ್ತಾ, ಇನ್ನು ಅವರು ನಿರ್ಧಾರ ತೆಗೆದು ಅವ್ರು ಬಿಟ್ಟಿದ್ದು ಅವ್ರು ತೆಗೆದುಕೊಳ್ಳಿ ಬಿಡಲಿ. ಆಟ ಚೆನ್ನಾಗಿ ಮೂಡಿ ಬರಲಿಲ್ಲ ಅಂದರೆ ನಿಶ್ಚಿತವಾಗಿಯೂ ನಮ್ಮ ಕ್ರಿಕೆಟ್ ಬೋರ್ಡ್ ಇದ್ದಿದ್ದು ಅವರಿಗೆ ನಮಸ್ಕಾರ ಹೇಳ್ತೈತಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಆಟಕ್ಕೆ ಮತ್ತೊಂದು ಧನ್ಯವಾದ ಹೇಳ್ತಾ, ನೀವು ಅವರ ಆಟವನ್ನು ಇನ್ನೂ ನೀವು ನಿಮ್ಮ ಇವತ್ತಂತೆ ಈ ಟಿ ವಿ ಮಾಧ್ಯಮದಲ್ಲೇ ಮತ್ತು ನೋಡುವಂಥ ಸಾಧ್ಯತೆಗಳಿದ್ದಾವೆ, ನೋಡ್ತಾ ಇರಿ ಅಂತ ಹೇಳ್ತಾ, ಇದನ್ನು ನೀವು ಲೈಕ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಡಿಸ್ಲೈಕ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಅದು ನಿಮ್ಮ ಹಕ್ಕ. ಒಟ್ಟು ಶೇರ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್, ಹೇ ಸೀತಾರಾಮ್ ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.